ಎಲ್ಲಿ ಹೋಯ್ತೋ ಏನೋ ಈ ಮೂದೇವಿ. ಇವತ್ತು ಬೇರೆ ಪಂಚಮಿ ಇದೆ. ಹಾಲು ಹೊಯ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ತಯಾರಿ ಮಾಡ್ಕೋಬೇಕು. ಈ ವರ್ಷ ಬೇರೆ ದ್ಯಾಮಮ್ಮ ಜಾತ್ರೆ ಆಗಿರೋದ್ರಿಂದ ಉಂಡಿನೂ ಕಟ್ಟೋ ಹಾಗೆಲ್ಲ ಅಂಗಡಿಯಿಂದಾನೇ ತರಿಸ್ಬೇಕು. ಎಷ್ಟು ಎಲ್ಲ ತುಂಬ ಕೆಲಸ ಬಿಟ್ಟು ಎಲ್ಲಿ ಹೋದ್ಲಿ ಇವಳು? ಪಾರಿ, ಏ ಪಾರಿ, ಬಾರಿ ಇಲ್ಲಿ. ಅತ್ತೆ ಕರೆದ ಅತ್ತೆ? ಯಾಕತ್ತೆ? ನಾನು ಸಂಘ ತುಂಬೋದಿತ್ತು, ಧರ್ಮಸ್ಥಳ ಸಂಘ ತುಂಬೋದಿತ್ತು, ಅದಕ್ಕೆ ಸಂಘ ತುಂಬೋಕ್ಕಂತ ಹೋಗಿದ್ದೆ ಅತ್ತೆ. ಯಾಕತ್ತೆ ಇಷ್ಟೊಂದು ಕೆಲ್ಸ್ತಾ ಇದ್ದೀರಾ? ಅಲ್ವೇ, ನಿನಗೆ ಬುದ್ಧಿ ಗಿದ್ದಿದೆಯೋ ಇಲ್ವೋ? ಇವತ್ತು ಬೇರೆ ಪಂಚಮಿ, ಮನೆಯಲ್ಲಿ ರಾಶಿ ರಾಶಿ ಕೆಲಸ ಇದೆ. ಅದು ಬಿಟ್ಬಿಟ್ಟು ಸಂಘ ಅದು ಇದು ಅಂತ ಅಡ್ಡಾಡ್ತಾ ಇದೀಯ ನೀನು. ಯಾವಾಗಲೇ ಮನೆಯೆಲ್ಲ ಒರೆಸ್ಕೊಂಡು ಕಾಳೆಲ್ಲ ನೆನೆ ಹಾಕಬೇಕು, ಸಾಯಂಕಾಲ ಉಸುಳಿ ಮಾಡಬೇಕು, ಹಾಲು ಹೊಯ್ಬೇಕು, ತುಂಬ ಕೆಲಸ ಇದೆ. ಪಂಚಮಿ ಇವತ್ತು ಉಂಡಿ ಬೇರೆ ತೊಗೊಂಡು ಬಂದಿಲ್ಲ. ಎಲ್ಲಿ ಹೋದವು ರಾಜ? ಅವ್ನಿಗೆ ಹೇಳಬೇಕು ಬೇಡೋ? ಉಂಡಿ ತೊಗೊಂಡು ಬಾ ಅಂತ ಹೇಳಿದ್ಯೋ ಇಲ್ವೋ ನಿನ್ನ ಗಂಡನಿಗೆ? ಅತ್ತೆ ಮರ್ತೇ ಹೋಗಿದ್ದೆ ಅತ್ತೆ. ಈಗಲೇ ಈ ಬುಕ್ನ ಸುಶೀಲಕ್ಕಂಗೆ ಕೊಟ್ಬಿಟ್ಟು ನಾನು ಮನೆ ಕೆಲಸ ಮಾಡ್ಕೋತೀನತ್ತೆ. ಅವ್ರಿಗೂ ಹೇಳ್ತೀನತ್ತೆ, ನನಗೆ ನೆನಪೇ ಆಗಿಲ್ಲ. ಆಯ್ತತ್ತೆ. ಸುಂದ್ರಿ, ಏ ಸುಂದ್ರಿ, ಏನು ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದೀಯಾ? ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇದೆಯಲ್ಲ ಡೆಕೋರೇಷನ್ನು. ಪಂಚಮಿ ಜೋರಾ ನಿಂದು? ಅಯ್ಯೋ ಹಾಗೇನಿಲ್ಲ ಬಿಡಿ ಅಕ್ಕ. ನಾನು ಇವಾಗ ತಾನೇ ಎಲ್ಲ ಮುಗಿಸ್ದೆ. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹಾಗಾಗಿ ಎಲ್ಲ ಕೆಲಸ ಬೇಗ ಆಗೋಯ್ತು ಅಕ್ಕ. ನಿಮ್ದು ಆಯ್ತಾ ಕೆಲಸ? ಪಂಚಮಿದು ಎಲ್ಲ ಕೆಲಸ ಮುಗಿಸಿದ್ರಾ? ಅಯ್ಯೋ ರಾಮ, ನಮ್ಮ ಮನೆಯಲ್ಲಿ ಯಾವಾಗಲೇ ನಿಮ್ಮನ್ನ ನಮ್ಗೆ ಹೆಲ್ಪ್ ಮಾಡೋದು ನಾವೇ ಮಾಡಬೇಕು. ಆರಾಮಿಲ್ಲದೆ ಇದ್ದರೂ ನಾವೇ ಮಾಡಬೇಕು, ಹುಷಾರಿದ್ದರೂ ನಾವೇ ಮಾಡಬೇಕು, ಒಟ್ಟಿನಲ್ಲಿ ನಾವೇ ಮಾಡಿ ಸಾಯಬೇಕು. ಹಾಗ್ಯಾಕಂತೀಯ ಬಿಡು ಪಾರಕ್ಕ. ನಾನು ನಮ್ಮ ಅಣ್ಣನಿಗೆ ಹೇಳ್ತೀನಿ ತಗೋ, ವೈನಿಗೆ ಸ್ವಲ್ಪ ಹೆಲ್ಪ್ ಮಾಡಣ್ಣ ಅಂತ. ನೀನೇನು ಬೇಜಾರಾಗಬೇಡ ಬಿಡು, ಹೇಗಾದರೂ ಮಾಡ್ಕೊ ಇದೊಂದು ಸಾರಿ. ಇನ್ನೊಂದು ಸಲಕ್ಕೆ ಗಣಪತಿ ಹಬ್ಬಕ್ಕೆ ಅಣ್ಣ ಹೇಳ್ತೀನಿ ಹೆಲ್ಪ್ ಮಾಡೋದಕ್ಕೆ, ಆಯಿತಾ? ಅಯ್ಯೋ ರಾಮ ರಾಮ, ಆಯ್ತು ಬಿಡಮ್ಮ, ಅಣ್ಣ ತಂಗಿ ಇಬ್ಬರು ಒಂದೇ ನೀವು. ಆಯಿತು, ಬಾ ಪಂಚಮಿಗೆ ಮನೆಗೆ ಬಾ, ನಿಮ್ಮ ಅಣ್ಣನ ಕಳಿಸ್ತೀನಿ, ಬೇಕಾದರೆ ಬಾ ಮನೆಗೆ. ಆಯಿತು, ನೋಡೋಣ. ನಮ್ಮ ಅತ್ತೆಗೆ ಹೇಳ್ತೀನಿ, ಅಣ್ಣ ಬರ್ತಾನೆ ಕರೆಯೋಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ. ಹ್ಞೂ ಅಂದರೆ ಅಣ್ಣಂಗೆ ಹೇಳಿ ಕಳಿಸಿ, ಆಯಿತಾ ವೈನಿ? ಹ್ಞೂ ಆಯ್ತಮ್ಮ. ಮೊದಲಾದರೆ ಪದೇ ಪದೇ ಬರ್ತಿದ್ದೆ, ಈಗ ನೋಡು ಬರೀ ಮಕ್ಕಳು ಸ್ಕೂಲು ಅದು ಇದು ಮನೆ ಕೆಲಸ. ನಮ್ಮ ಮನೇಲಿ ಹಬ್ಬ ಇದೆ ಅಂತ ತವ್ರ ಮನೆಗೆ ಬರೋದೇ ಮರ್ತ್ಬಿಟ್ಟಿದೀಯ. ಅಲ್ಲಿ ನಿಮ್ಮಮ್ಮ ನೀನು ಬರಲಿಲ್ಲ ಅಂತಂದರೆ ಸಪ್ಪೆ ಮಾರಿ ಹಾಕೊಂಡು ಕೂತ್ಬಿಡ್ತಾರೆ. ನಮಗೂ ಕೂಡ ಏನು ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ. ನೀನು ಬಂದರೆ ಒಂಥರ ಮನೆಗೆ ಕಳೆ. ಸರಿ ವೇಣಿ, ಮನೆಗೆ ಹೋಗಿ ಮತ್ತೆ ಅಮ್ಮ ನಿಮ್ಮನ್ನು ಹುಡುಕಾಡ್ತಾಳೆ, ಬೇಜಾರಾಗ್ತಾಳೆ. ಹುಡುಕಿ ಮತ್ತು ಆಮೇಲೆ ಬೈಯಕ್ಕೆ ಶುರು ಮಾಡ್ತಾರೆ. ಹೋಗಿ ಅದಕ್ಕೆ ಎಲ್ಲರೂ ಬನ್ನಿ, ಹಾಲು ಹೊಯ್ಬೇಕು. ಎಲ್ಲರೂ ಬಂದು ಮುಂದೆ ನಿಂತು ಹಾಲು ಹೊಯ್ರಿ. ಸರಿ, ನೀನು ಹೇಳ್ಕೊಂಡು ಹಾಲು ಹೊಯ್ಯಮ್ಮ. ಎಲ್ಲರ ಪಾಲಿನಲ್ಲೂ ಹಾಲು ಹಾಕು. ನನ್ನ ಪಾಲು, ಅತ್ತೆ ಪಾಲು, ಮಾವನ ಪಾಲು, ನಮ್ಮ ಯಜಮಾನ್ರ ಪಾಲು, ನನ್ನ ಮಕ್ಕಳ ಪಾಲು, ಅಜ್ಜನ ಪಾಲು, ಅಮ್ಮನ ಪಾಲು, ಎಲ್ರದ್ದು ಪಾಲು. ಮಮ್ಮಿ ನಾನು ಹಾಲು ಹಾಕ್ತೀನಿ. ಮಮ್ಮಿ ಮಮ್ಮಿ ಸರಿ ಮಮ್ಮಿ. ಬೇಡ ಬೇಡ, ನಾನು ಮೊದಲು ಹಾಲು ಹಾಕ್ತೀನಿ. ಬೇಡ, ನಾನು ಹೋಗ್ತೀನಿ ಮುಂದೆ. ಇಲ್ಲ ಮಮ್ಮಿ, ನಾನೇ ಹಾಕ್ತೀನಿ. ಮಮ್ಮಿ ಮಮ್ಮಿ ನೋಡಿ ಉನ್ನ. ಅಯ್ಯೋ ರಾಮ, ಎಲ್ಲಿ ಹೋದ್ರು ನಿಮ್ಮ ಬರೀ ಕಿತ್ತಾಡೋದೇ ಆಯಿತು. ಇಬ್ಬರು ಒಟ್ಟಿಗೆ ಬಂದು ಹಾಕ್ರಿ. ನನ್ನ ಪಾಲು, ಮಮ್ಮಿ ಪಾಲು, ಅಪ್ಪನ ಪಾಲು, ಅಜ್ಜನ ಪಾಲು, ಅಮ್ಮನ ಪಾಲು, ಮಾಮನ ಪಾಲು, ನಾಯಿ ಪಾಲು, ನನ್ನ ಫ್ರೆಂಡ್ ಪಾಲು, ಎಲ್ಲರದು ಪಾಲು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋ ಫಸ್ಟು ನಿಮಗೆ ಬರುತ್ತೆ ನೋಟಿಫಿಕೇಷನ್ ಮೂಲಕ. ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಆಪ್ಷನ್ನ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ವಿಡಿಯೋವನ್ನು ನೋಡಿದ್ದಕ್ಕೆ.